ಹೋಗಚ್ಚಿ ಕಡಿ ಬಾ. ಯಾರು ಕೊಡಲ್ಲ. ಅಮ್ಮ ಬಡವರಿಗೆ ಅನ್ನದಾನದಲ್ಲಿ ಊಟ ಹಾಕ್ಬಾರ್ದಾ? ಲೇಟ್ ಐತೆ ಸುಮ್ಮನೆ ಬರೇ. ಸರಿ ತಲುಬಿಟ್ಟು ಹಾಂ ಓಕೆ ಹಾಂ ಅದೇ ನಾನು ಎಷ್ಟಂತ ನಾನು ಹೇಳ್ತೀನಿ ನಿಂಗೆ. ಅಲ್ಲ ನಾಳೆಗೆ ನಿಂಗೆ ಹೇಳ್ತೀನಿ. ನೀವೊಬ್ಬ ನೋಡು ಎಮ್ ಎ ಮಾಡ್ಕೊಂಡೆ ಬೇಡ್ತೇವ ಎಮ್ ಎ ಮಾಡ್ಕೊಂಡೆ ಅಣ್ಣ. ನನ್ನ ಮಗನ ಬಿ ಎ ಮಾಡ್ಕೊಂಡ್ರು ಭಾಳ ಕಷ್ಟಪಟ್ಟೆ. ಈಗೊಂದು ಕಂಪ್ನಿಲೆ ಎಮ್ ಡಿ ಆಗಿನ ಎಮ್ ಡಿ. ನಾಳೆ ಖರ್ಚಿಗೂ ದುಡ್ಡಿಲ್ಲ. ತೆಂಗಿನಕಾಯಿ ಏನಾದರೂ ನೋಡುವ. ಅಯ್ಯೋ ಈಗ ಅಪ್ಪ ಕೊನ್ನಿ ಬಿಡ್ತೀಯ. ಅರ್ಧ ಕಡ್ದೀಯ. ನಾಳೆ ಸಂಜೆ ತನಕ ಬಿದ್ದೋಗ್ದರೆ ಸಾಕು. ಈ ತೆಂಗಿನ ಮರಕ್ಕೆಲ್ಲ ಒಂದೊಂದು ಹೆಣ್ಣಿಗೆ 50ಕ್ಕಿಂತ ಹೆಚ್ಚು ಕಾಯುವ ಸರಾಸರಿ. ಅಣ್ಣ ಅಯ್ಯೋ ದೇವ್ರೆ, ಇಲ್ಲಿ ಬಂದದೆ ನನ್ನ ಮಗನ ಮುದ್ದಿಯ. ದೇವ್ರೆ, ನಾಳಾಗಿಂದ ಒಟ್ಟು ಬಿದ್ದು ಹೋಗುದೇನ? ಅಯ್ಯೋ ದೇವ್ರೆ, ಹೋಗಿ ಅವನೇ ನೋಡಿದ್ನೆ. ಹಿಂಗೆ ಬಾ ಮನೆ ಕಡೆ ಹೋಗುವ. ನಿಮ್ಮನೆಗೆ ಬಂದದ್ದ ಬಾ ಬಾ. ಹಲೋ, ಹಾಂ ರೈಶಾ, ಆರಾಮೇವಪ್ಪು? ಹೌದಾ, ಊರಿಗೆ ಬಂದಿ ನಾನೇ. ನೀವೊಂದು ಕೆಲಸ ಮಾಡ, ನಾಳೆಗೆ ಅಂಗಡಿ ಬೇಲ್ಕೊಡು ಹೋಗುದಿದ. ಒಂದು 10 ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ಮನೆ ಹತ್ರ ಬಂದುಬಿಡ. ಹಾಂ, ಸಂತೆಗೆ ಹೋದ್ರಾಯ್ತು. ಮತ್ತೆ ಸಿಗುವ ಹಂಗಾರೆ. ಅಪ್ಪ ಇವೆಲ್ಲ ಆರಾಮೇವ್ರಲ್ಲಪ್ಪ? ಎಲ್ಲ ಆರಾಮ. ಬರ್ರಿ ಅಪ್ಪ ಬರ್ರಿ. ಓ ಅವನೇ ಅಲ್ಲ ಇವ. ತಂಗಿ ಓ ಏನ್ ಮಾಡಿ? ಅಮ್ಮ ತಂಗಿದ MSc ಮುಗೀತೇಗೆ? ಎಲ್ಲಾರು ನಮ್ಮ ಇದ್ರಲ್ಲೇ ಒಳ್ಳೆ ಹುಡುಗಿದ್ರೆ ನಂದೊಂದು ಜವಾಬ್ದಾರಿ ಮುಗಿಸ್ಕೋಬೇಕಂತೇವೆ. ಅಣ್ಣು ಒಬ್ಬನೇ ಅಲ್ಲ ಮನೆ, ಒಳ್ಳೆ ಹುಡುಗನ್ ನೋಡ್. ಹಾ ಸಿಕ್ಕುದ ರಚಿತ್ ಲೈಕೆ ಇದ ಒಳ್ಳೆ ನಂತಸ್ತಿಕ್ಕಿನೇ ಹುಡುಕು. ಈ ಟ್ರಕ್ಕಲ್ಲೇ ಕಮ್ಮಿ ಅಂದ್ರೂ ಒಂದು 200 ಚೇರ್ಕಿಂತ ಹೆಚ್ಚು ತುಂಬಾರಪ್ಪ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಬರ್ಬೇಕಾದ್ರೆ ಈ ಮಾತ್ರ ಅಕ್ಕಿ ಗಾಡೆ 6 ಚಕ್ರ ಮ್ಯಾನಾಗ ಬಿದ್ದುಬಿಟ್ಟಿದೆ. ಈ ಮಾತ್ರ ಅವಾಗ ಅಣ್ಣ ಹೇಳದ್ನಲ್ಲ, ಅದೇ ಗಾಡಿನೇ ಪಕ್ಕ. ಹಲೋ. ಸುಜಿ ಹಾಂ ಏನಿಲ್ಲ, ಆ ರಾಜೇಶ್ ಗುಂದ ಯಾವ್ದಾದ್ರು ಸಣ್ಣಂತ ಕೆಲಸ ಹುಡಿ ಕೊಡಲ್ಲ. ಆಹಾ ಮಾಡತ್ತ, ಅದಿಸ್ ಹತ್ತಿನೂ ಮಾಡತ್ತ. ನೋಡುವ ಅಮ್ಮ, ಈಗ ಸದ್ಯಕ್ಕೆ ನಮ್ಗೂ ಅಲ್ಲಿ ಊರಲ್ಲಿ ಯಾರು ಇಲ್ಲ. ಹಿಂಗೆ ಆಚೆಚಿ ಹೋಗ್ಬೇಕಾ ಅಥವಾ ನಾನು ಒಬ್ಬಂದಾಗ ಡ್ರೈವ್ ಮಾಡೋಕೆ ಯಾರು ಇಲ್ಲ. ಒಂದ ಸ್ವಲ್ಪ ದಿವಸ ಇರ್ಲೇ ಅಲ್ಲಿ, ಮತ್ತೊಂದು ವರ್ಷ ಆದ್ಮೇಲೆ ಅಲ್ಲಿ ಏನಾರು ಮಾಡಕ್ವಾ ಮಾಡ್ಕೊಟ್ರೆ ಆಯ್ತು ಅವಂಗೆ. ನೋಡುವ. ಹಲೋ, ರಾಜೇಶ? ಹೌದು ರಾಜೇಶ. ನಾನು ಪುಟ್ನಣ್ಣ, ಅಂಗಡಿ ಮೇಲಿದ್ದೆ. ಹಾಂ ಗೊತ್ತಾಯ್ತೇನ. ಮತ್ತೆ ಆರಾಮೇವಲ್ಲಪ್ಪ? ಹಾಂ ಆರಾಮ. ನೀವ? ನಾವು ಆರಾಮ. ಹಾಂ ಹೇಳ. ಏನಿಲ್ಲ, ಸುಜಿತ್ರನ್ ಗಾಡಿ ಒಂದು ತಗೋಬಾ ನಮ್ಮ ಮನೆ ಕಟ್ನಾಳಗೆ. ಸುಜಿತ್ ಹೇಳಿ. ಹಾ ಹೇಳಿ, ತಂಗಿ ಒಂದು ಕಡೆ ಕರ್ಕೊಂಡು ಹೋಗೋದಿ ಆತ. ಹಾಂ ಸರಿ ಬತ್ತಿ. ಹಾ ಬಾ. ಓಕೆ. ಇದಕ್ಕೆ ಮಾಡೋದು ಬೇಡ, ಇದು ನನ್ನ ಮೊಬೈಲ್ ಅಲ್ಲ, ನನ್ನ ಮಗಳ ನಂಬರ್. ಹಾ ಓ ಹೌದಾ? ಓ ಇದೇನಾ? ಈ ಕೆಲಸ ಆದರೆ ಒಂದು ಎಣ್ಣೆ ಜಳಕ ಮಾಡಿಸ್ಕೊಡ್ತೀನಿ ನಿಂಗೆ. ఏమ్రా ఎక్కడ ఉండారు? ఓనర్ కాల్ చేస్తుండారు. ಅದೇನಿದೆ ಕೆಲಸ ನೋಡ್ಬಿಟ್ಟು ಬೇಗ ಫೋನ್ ಮಾಡು ನನಗೆ ವಾಪಸ್ಸು. ಸರ್, ಇಂಟರ್ವ್ಯೂ ಕರೆದಿದ್ನಲ್ಲ, ಅವ್ರು ಬರ್ತಾ ಇದ್ದಾರೆ ಸರ್. ಸರಿ ಸರಿ. ಹಲೋ, ಬಂದೆ 1 ನಿಮಿಷ ಬರ್ತಾ ಇದ್ದಾನೆ. ರಾಜೇಶ ಈಗ ಬಂದೆ, ಆರಾಮಲ್ಲ? ಹಾಂ ಅದೇ ಇಂಟರ್ವ್ಯೂಗೆ ಬಂದು ಸ್ವಲ್ಪ ಇನ್ಶರ್ಟ್ ಮಾಡ್ಕ. ಕಡೆಗೆ ಮತ್ತು ನಿಮ್ಮ ಕೆಪಿ ಸುಬ್ರಹ್ಮಣ್ಯ ನಮ್ಮ ಸಂಬಂಧಿಕನ. ಬಾ. ಹಾಂ
ಸರ್ ಇವರೇ ಸರ್ ನಮಸ್ತೆ. ಸರ್. ಓಕೆ. ಕೂತ್ಕೊಳ್ಳಪ್ಪ. ವೆಂಕಟರಮಣ, 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 ಬರ. ಏನ ಮರೆಯ ನೀ ದುಡ್ಡು ತಕ್ಕಬೇಕಾದ್ರೆ ಏನಿಂದಿದೆ? ಹೌದು. ತಿಂಗಳ ತಪ್ಪದೆ ಬಡ್ಡಿ ಕೊಡ್ತೆ ಅಂದ್ಲಾಗದೆ. ಯಾವಾಗ ಕೊಡ್ತಿ? ನಾ ಬೆಂಗಳೂರಿಗೆ ಹೋಗ್ತಿ. ನನ್ನ ಮಗನ ಪಗಾರ ಆತಿದಲ್ಲ, ಪಗಾರ ಆದದ್ದಿ ಅರ್ಧ ಕೊಡ್ತಿ. 3 ತಿಂಗಳದ ಬಡ್ಡಿ ಕೊಡ್ಲಾ? ಕೊಡ್ತೀನ ವಾರದೊಳಗೆ ಕೊಟ್ರಲ್ಲ. ನಾಳೆ ಬೆಂಗಳೂರಿಗೆ ಹೋಗ್ತೀನಿ ನಾನು. ನನ್ನ ಮಗನ ಪಗಾರ ಆತಿ. ಪಗಾರ ಆದದ್ದಿ ವಾರದ ನಂತರ ನಾನು ಬತ್ತಿ ಮತ್ತೆ. ಆಯ್ತಾಯ್ತಾ? ಇದೇ ಹಾಂ ಇದೇನ್ ಕಲರ್ ಇದೆ? ಡಾರ್ಕ್ ಆಗ್ಬೇಕಾಗತ್ತಲ್ಲ ಇದೆ. ಅಲ್ಲ ಏನಿದೆ ತಲೆಬಿಲ್ ಕಿಟ್ಟಿದೆ ಹೆಂಗೆ ನಿಂಗೆ? ಇದು ಗೊತ್ತಾಗೋದಿಲ್ಲ. ಏನ್ ಮಾರ ನೀನ್ ನಿಂಗೆ ಅರ್ಥನೇ ಆಗೋದಿಲ್ಲಲ್ಲ. ಮತ್ತೆ ಆ ಬದಿಗೆ ಏನ್ ಮಾಡಿ? ಏನದ ಏನದ ಅದು ಕೆಳಗೆ ಬರ್ಬೇಕಾಗತ್ತಲ್ಲ. ಏನ್ ತಲೆಬಿಲ್ ಕಿಟ್ಟಿದೆ ನಿಂಗೆ? ಮಾಡುದಾರ ಮಾಡಿ ಇಲ್ದಾರ ಹೋಗ್ಬಿಡ. ನೀವು ಮಾಡೋ ಕೆಲ್ಸಕ್ಕೆ ನಾವು ಸಾಯ್ಬೇಕಾ? ಹಿಡಿ ತಗ. ಇಟ್ಟೆ 100 ರೂಪಾಯಿಗೆ ಇಟ್ಟೆ. 100 ರೂಪಾಯಿಗೆ 10. 20 ಕೊಡ್ತಿ. ಹಾ ಬರೀ ಕೊಡ್ತೆ. ಹಾ ಆಯ್ತು ಬತ್ತಿ. ಹಾ ಅಯ್ಯೋ ದೇವ್ರೆ 30 ಕೊಡ್ತತೇನ. ಬಾಕ್ಸ್ ಮುಚ್ಚಲ ಸರಿ ಹಾಕಿಯಲ್ಲ. ಸರಿ ಮಾಡಿ ಸರಿ ಚಿಟ್ಲಿನ ಪುಡಿ ಚಿಲ್ಲು ಹೋಗುದಾ? ಇಲ್ಲ ಇಲ್ಲ ಬೆಂಗಳೂರು ಬಸ್ ತಪ್ಪು ಹೋದ್ರೆ ಮತ್ತೆ ಸಿಕ್ಕುದಿಲ್ಲ. ಆಯ್ತಾಯ್ತು ಹೋಗ್ಬರಿ. ಹಾ ಥೋ ಬೆಂಗಳೂರು ಬೇರೆ ಬಿಟ್ಟು ಬಂದೆ. ಶಾಲೆಗೆ ಇಟ್ಟು ಬೂಯಿಸ್ಕೊನ್ಬೇಕೇನ. ಬ್ಯಾಗ್ ಹೋಗ್ಬೇಕು. ಏ ತಮ್ಮ ಅದೇ ತಂಬಂದ್ಬಿಟ್ನಲ್ಲ. ಇದೆಂತ? ಏನಾಯ್ತು ಮನೆ? ಏನಾಯ್ತಾ? ಏನ ಎಂತ ಹಿಂದ್ ಬಂದಿ? ಏನಾಯ್ತು ಮನೆ? ಏನಾಯ್ತಾ? ಆರಾಮಿಲ್ಲ ಮಗ ನನ್ ಮಗ್ಗೆ. ಅವ್ರ ಕಡೆಲ್ಲ ಬೂಯಿಸ್ಕೊಂಡೆ ನಂಗೆ ಉಳಿಯೋಕ್ಕಾಗೋದಿಲ್ಲ. ಬಾ ಬಾ ಮನೆ ಬಾ. ಒಳಗ್ ಬಾ. ಹಲೋ, ಪಾರ್ಟಿ ರೆಡಿ ಐತೆ? ಕೋಳಿ ಇನ್ನ ತಕಬತ್ತಿ. ಏ ಯಾರ ಕೋಳಿ ಹಿಡಿದ್ರ? ಕೋಳಿ ಹಿಡಿದ್ರ? ಯಾರ ಯಾರ? ಏ ಅಯ್ಯೋ ಅಯ್ಯೋ ಇಲ್ಲಿ ನೋಡ್ರೆ ಒಂದ್ಸಲ ನೋಡ್ರೆ. ನಿನ್ನ ರಾತ್ರಿ ಕೋಳಿ ಕದ್ದು ತಮ್ಮೇನ್ ಬರುಕಿಲ್ಲ ಅಂದ್ ಏನೇನೋ ಎಂತದೆ? ಮಾಟ ಏನ್ ಮಂತ್ರ ಏನ್ ಮಾಡಿ ಏನ್? ಮುತಕ್ಕೆ ಹೋಗ ನೋಡ್ರಿ ಯಾರೇ ಒಂದ್ಸಲ. ನೀನು? ನಂಗೆಲ್ಲ ಗೊತ್ತಿದ್ ಬಾ. ತೋಟ ಮಾಡಿದ್ರು ಮಾಡಬಹುದು. ಯಾಕೆ ಕೊಡ್ತಾರ ಮರೆಯ? ಬಿಟ್ಟು ಸಾಯೋರಲ್ಲ. ಈ ವಯಸ್ಸಿನಲ್ಲೇ ನಂಗೆಂತಕ್ಕೆ ಬದಿ ಸರ್ಕ ಬಿಡುವುದಿಲ್ಲ. ಆಯ್ತು ಏ ಬಂದ ನೋಡು ನಿನ್ ಮಗ ಬಂದ. ತಮ್ಮ ಏನ್ ಮಾಡ್ತಿ? ಎಲ್ಲರೂ ನಗಾಡ್ತಾ ಬಿದ್ದಾರ ನೋಡು. ಏನಾರು ಮಾಡ ಮನೆ, ಏನಾರು ಮಾಡ ಮಗ. ಏನಾರು ನಾ ಹೇಳಿದಲ್ಲ ಪ್ಲೈವುಡ್ ಅಂಗಡಿ ಹಾಕ್ತಿ ಅಂದೆ. ಭಟ್ರ ಮನೇಲಿ ಹೇಳ್ಯಾರ ಮೊದ್ಲೇ ಪ್ಲೈವುಡ್ ಅಂಗಡಿ ಹಾಕಿದ್ರೆ ಗಂಡಾಂತರ ಇದೆ ಅನ್ಕಂಡೆ. ನಾ ಅದೇ ಮಾಡೋದು. ನಾ ಮತ್ತೇನು ಮಾಡೋಕ್ಕಾಗೋದಿಲ್ಲ. ಸಾಕಿದ ಮುದ್ದು ಮಾಡ್ಕಂಡೆ ಬೊಜ್ಜಿಗೆ. ಬಾರ ಬಾರ ಬಾ ಬಾ. ಅಬ್ಬಾ ಕನ್ಸ. ಥೋ ಅವಾಗೇ ನಾನು ಹಿರಿಯರು ಹೇಳ್ತು ಕೇಳಿದ್ರೆ ಹೇಗೆ ನಾನು ಒಬ್ಬನೇ ಆಗಿರಲಾಗತ್ತೆ. ನೀ ಹೇಳ್ತಿ ಆದ್ರೆ ಹೇಗೆ 45 ವರ್ಷ ಆಯ್ತು. ಯಾರು ಹೆಣ್ಣು ಕೊಡ್ತಾರೆ ಹೇಳ? ಹೋಯ್ತು ಬಿಡ, ಸಾಯಿಲ್ಲ. 5 ವರ್ಷ ಟೈಮ್ ಇದು. ಎಲ್ಲ ನನ್ನ ಹಣೆ ಬರ. ಏನು ಮಾಡೋಕತ್ತಿಲ್ಲ ತಮ್ಮ? ಹಾಂ ಸರ್. ಕಡಿಮೆದೊಂದು ಸ್ಲೀಪರ್ ತೋರ್ಸ. 100-200 ರೂಪಾಯಿಂದ. 100-200ಕ್ಕೆಲ್ಲ ಬರಲ್ಲ. ಹಾಂ ಇದು ನೋಡಿ ಸರ್. ಇದು ಲೆಕ್ಕಿದಲ್ಲ? ಹಾಂ ಚೆನ್ನಾಗಿದೆ. ಯಾರ್ ನನ್ನ ಮಕ್ಕಳ? ದೊಡ್ಡವ SLC, ಸಣ್ಣವ 8ನತೆ. ಹಾ ಮೇಡಮ್ ಏನು ಬೇಕು? ಆಯ್ತಾ ಮಾಡ್ತೀನಿಲ್ಲ. ಹಾ ಒಂದು ಸ್ಲಿಪ್ಪರ್ ಬೇಕಿತ್ತು. ಹಾಂ ಇದು ನೋಡಿ ಮೇಡಮ್. ಅಲ್ವಾ ಲೈಕ್ ತೋರ್ಸ. ಒಂದು 2,000 ರೂಪಾಯಿಂದ ಲೈಕ್ ಇರುವಂತ ತೋರ್ಸ. ಇದು ನೋಡಿ 2,000 ಆಗುತ್ತೆ. ಇದು ಅಡಿಲ್ಲ. ಓಕೆನಾ? ಪ್ಯಾಕ್ ಮಾಡೋಣ? ಪ್ಯಾಕ್ ಮಾಡಿ.
ಬಂದೆ ಬಂದೆ ಇವನೇ ಕಾರಲ್ಲ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಬಂದಿ. ಹಾಂ ಬಂದೆ 5 ನಿಮಿಷ 5 ನಿಮಿಷ ಬಂದೆ. ಅಯ್ಯಯ್ಯೋ ಇದು ಇಲ್ಲೇ ಇದಲ್ಲ. ಸಾಯ್ಲು ಪಾಪ, ಲೈಫ್ ಎಲ್ಲ ಹಾಳು ಮಾಡ್ಕೊಂಡೆ ಇವ. ಬಗಿಲ್ ನಿಲ್ಸ. ಏ ಇಲ್ ನೋಡೆ, ಏನ ಆ ಹಿರಿಗುತ್ತಿ ಕಾಂತಣ್ಣ ಮಗಿವ ನೋಡ, ಎಂತ ಮನಿ ಕಟ್ಟ್ಯ, ಹಾ ಖಾಲಿ SLC ಆದವ ಅವ. ಇಲ್ ನೋಡೆ ಇದೆ ಇವನು ಇವ. ನಾನು ಬೆಂಗಳೂರಲ್ಲೇ ದುಡ್ಡು ಮಾಡಿದ್ರೆ ಹಿಂಗೆ ಕಟ್ಟೋಕತ್ತ. ಇದೆ ಏ ಪಾಪ, ಒಬ್ಬೊಬ್ರು ಇಷ್ಟ ಕಷ್ಟ ಪಡ್ತಾರ. ಪಾಪಲ ಇದೇನೆಂದರೆ ನಾವು ನಮ್ಮ ಬದುಕಿನಲ್ಲಿ ಪರಿತಪಿಸಬಾರದು ಎಂದರೆ ಅಭಿಮಾನದಿಂದ ಕಷ್ಟಪಟ್ಟು ದುಡಿದು ಇಷ್ಟಪಟ್ಟು ಬದುಕಬೇಕು. ತಂದೆ ತಾಯಿಗಳು ಅಷ್ಟೇ ಮೂಢನಂಬಿಕೆಗಳ ಸುಳಿಯಲ್ಲಿ ಸಿಲುಕಿ ಇನ್ನೊಬ್ಬರನ್ನು ಅನುಮಾನಿಸುವುದನ್ನು ಬಿಟ್ಟು ಮಕ್ಕಳಿಗೆ ಜೀವನದ ಸಂತೆಯಲ್ಲಿ ಬದುಕುವ ಕಲೆಯನ್ನು ಕಲಿಸಿಕೊಡಿ. ತಂದುಕೊಳ್ಳುವ ದುರಂತಕ್ಕೆ ಇನ್ಯಾರು ಹೊಣೆ?